ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಹೀಗೆ ಸ್ನಾನ ಮಾಡಿದರೆ 7 ಜನ್ಮಗಳ ಪಾಪಗಳು ತೊಲಗುತ್ತದೆಯಂತೆ. ಪೂಜೆಯ ಮಹತ್ವ ಹೀಗಿದೆ. ರಥಸಪ್ತಮಿ ಅದ್ಭುತ ಫಲಿತಾಂಶಗಳಿಗಾಗಿ ಸೂರ್ಯ ಭಗವಾನ್ಗೆ ವಿಶೇಷ ಪೂಜೆ ಸಲ್ಲಿಸುವುದು ಈ ಸಪ್ತಮಿಯ ವಿಶೇಷವಾಗಿದೆ. ಪ್ರತಿ ವರ್ಷ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಸಪ್ತಮಿ ತಿಥಿಯನ್ನು ರಥಸಪ್ತಮಿ ಎಂದು ಆಚರಿಸಲಾಗುತ್ತದೆ. ವಿಶೇಷವಾಗಿ ಈ ದಿನ ಸೂರ್ಯ ದಕ್ಷಿಣಾಯಣದಿಂದ ಉತ್ತರಾಯಣದ ಕಡೆಗೆ 7 ಕುದುರೆಗಳ ಮೇಲೆ ಪ್ರಯಾಣಿಸುತ್ತಾನೆ. ಆದುದರಿಂದಲೇ ಮಾಘ ಸಪ್ತಮಿಯಿಂದ ಪ್ರಾರಂಭವಾಗುವ 6 ತಿಂಗಳುಗಳನ್ನು ಉತ್ತರಾಯಣದ ಪುಣ್ಯಕಾಲವೆಂದು ಹೇಳಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಈ ವರ್ಷ ರಥಸಪ್ತಮಿ ಯಾವಾಗ, ಅದರ ಮಹತ್ವವೇನು, ಈ ದಿನ ಸ್ನಾನ ಮಾಡುವುದು ಹೇಗೆ, ಈ ಸ್ನಾನ ಮಾಡುವುದರಿಂದ ಆಗುವ ಫಲಿತಾಂಶಗಳೇನು, ಸೂರ್ಯನನ್ನು ಪೂಜಿಸುವುದು ಹೇಗೆ ಎಂಬ ಬಗ್ಗೆ ಒಂದೊಂದಾಗಿಯೇ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಿಂದೂ ಪುರಾಣಗಳ ಪ್ರಕಾರ ಭಗವಾನ್ ಸೂರ್ಯ ದೇವನು ಕಶ್ಯಪ ಋಷಿ ಮತ್ತು ಅದಿತಿ ದೇವಿಗೆ ಜನಿಸಿದವನು ಎಂದು ಹೇಳಲಾಗುತ್ತದೆ. ಅವರ ಜನ್ಮದಿನವನ್ನು ರಥಸಪ್ತಮಿ ಎಂದು ಆಚರಿಸಲಾಗುತ್ತದೆ. ಇದನ್ನು ಸೂರ್ಯ ಜಯಂತಿ, ಅಚಲ ಸಪ್ತಮಿ, ವಿಧಾನ ಸಪ್ತಮಿ ಅಂತಲೂ ಕರೆಯುತ್ತಾರೆ. ಆದಾಗ್ಯೂ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ವರ್ಷ ಜನವರಿ 25, 2026ನೇ ರವಿವಾರ ರಥಸಪ್ತಮಿ ಬಂದಿದೆ. ಈ ದಿನ ಸ್ನಾನ ಮಾಡುವುದು ವಿಶೇಷ ಎನ್ನುತ್ತಾರೆ. ರಥಸಪ್ತಮಿ ದಿನ ಸ್ನಾನ ಮಾಡುವುದು ಹೇಗೆ? ಅತ್ಯಂತ ಪವಿತ್ರವಾದ ದಿನವೆಂದು ಪರಿಗಣಿಸಲಾಗುವ ರಥಸಪ್ತಮಿಯಂದು ವಿಶೇಷ ಸ್ನಾನ ಮಾಡುವುದರಿಂದ 7 ಜನ್ಮಗಳ ಪಾಪ ದೋಷಗಳು, ದಾರಿದ್ರ್ಯ ನಿವಾರಣೆಯಾಗುತ್ತದೆ ಎನ್ನುತ್ತಾರೆ. ಶಿವನಿಗೆ ಪ್ರಿಯವಾದ ಎಕ್ಕದ ಗಿಡದಿಂದ 7 ಎಕ್ಕದ ಎಲೆಗಳನ್ನು ಹಾಗೂ ಅಕ್ಷತೆ ತೆಗೆದುಕೊಳ್ಳಿ. ಎಲೆಯನ್ನು ಅಕ್ಷತೆಯೊಂದಿಗೆ ತಲೆ, ಭುಜ, ತೊಡೆ ಮತ್ತು ಕಾಲುಗಳ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡಬೇಕು. ಈ 7 ಎಲೆಗಳು ಸೂರ್ಯನ ರಥದಲ್ಲಿನ 7 ಕುದುರೆಗಳನ್ನು, 7 ಜನ್ಮಗಳನ್ನು ಪ್ರತಿನಿಧಿಸುತ್ತದೆ. ಹೀಗಾಗಿ ರಥಸಪ್ತಮಿ ದಿನದಂದು ಮಾಡುವ ಈ ವಿಶೇಷ ಸ್ನಾನವು 7 ರೀತಿಯ ಪಾಪಗಳನ್ನು ತೊಡೆದುಹಾಕುತ್ತದೆ ಎಂದು ನಂಬಲಾಗಿದೆ. ಸೂರ್ಯನನ್ನು ಪೂಜಿಸುವುದು ಹೇಗೆ? ಮುಂಜಾನೆ ಬೇಗ ಎದ್ದು ಮನೆ ಶುಚಿಗೊಳಿಸಿ ಮೇಲೆ ಹೇಳಿದಂತೆ ಸ್ನಾನ ಮಾಡಿ, ಸ್ನಾನದ ನಂತರ ಸೂರ್ಯನನ್ನು ಆರಾಧಿಸಿ. ಇದಕ್ಕಾಗಿ ನಿಮ್ಮ ಮನೆಯ ಆವರಣದಲ್ಲಿ ಸೂರ್ಯನ ಕಿರಣಗಳು ಸ್ಪಷ್ಟವಾಗಿ ಬೀಳುವ ಜಾಗದಲ್ಲಿ ಮಣೆಯನ್ನು ನೀವು ಸ್ಥಾಪಿಸಬೇಕು. ನಂತರ ನಿಮಗೆ ಸಾಧ್ಯವಾದರೆ ಎಕ್ಕೆ ಎಲೆಗಳು ಮತ್ತು ದ್ವಿದಳ ಧಾನ್ಯಗಳನ್ನು ಒಟ್ಟಿಗೆ ಮಂಟಪದಂತೆ ಹಾಕಿ ಅಲ್ಲಿ ಸೂರ್ಯದೇವರ ಫೋಟೋ ಅಥವಾ ವಿಗ್ರಹವನ್ನು ಇಡಬೇಕು. ನಂತರ ಚಿತ್ರವನ್ನು ಶ್ರೀಗಂಧ, ಕುಂಕುಮ ಮತ್ತು ಕೆಂಪು ಹೂವುಗಳಿಂದ ಅಲಂಕರಿಸಬೇಕು. ಇವೆಲ್ಲವೂ ಸಾಧ್ಯವಾಗದಿದ್ದರೆ ನಿಮ್ಮ ಪೂಜಾ ಮಂದಿರದಲ್ಲಿ ಒಂದು ವಿಳ್ಯದೆಲೆಯನ್ನು ತೆಗೆದುಕೊಂಡು ಅದರ ಮೇಲೆ ಒದ್ದೆಯಾದ ಶ್ರೀಗಂಧದಿಂದ ಸುತ್ತಿನ ಆಕಾರವನ್ನು ಬಿಡಿ. ಇದನ್ನು ಸೂರ್ಯದೇವರೆಂದು ಪರಿಗಣಿಸಬೇಕು. ನಿಮ್ಮ ಬಳಿ ಸೂರ್ಯದೇವರ ಫೋಟೋ ಇದ್ದರೆ ಅಲ್ಲಿಡಿ. ಆ ಬಳಿಕ ಗೋಧಿಯಿಂದ ಮಾಡಿದ ವಸ್ತುವನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಮತ್ತು ಸೂರ್ಯನಿಗೆ ಪೂಜಿಸಬೇಕು. ಹಸುವಿನ ಹಾಲಿನೊಂದಿಗೆ ನೈವೇದ್ಯ ಮಾಡಿದರೆ ಇನ್ನೂ ಉತ್ತಮ. ಹಾಗೆಯೇ ಚಿಕ್ಕ ರಥವನ್ನು ಮಾಡಿ ಆ ರಥಕ್ಕೆ ಪೂಜೆ ಸಲ್ಲಿಸಿ. ಹಸುವಿನ ತುಪ್ಪದಿಂದ ಮಾಡಿದ ದೀಪವನ್ನು ಹಚ್ಚಿಡಿ. ಪೂಜೆ ಮುಗಿದ ನಂತರ ಕುಟುಂಬದ ಸದಸ್ಯರು ಪ್ರಸಾದ ಸ್ವೀಕರಿಸಿ ದಾನ ಮಾಡಿ.
ಸೂರ್ಯನ ಮೆಚ್ಚಿನ ರಥವಾದ ರಥಸಪ್ತಮಿಯಂದು ಯಾರಿಗಾದರೂ ಕೊಡೆ ಮತ್ತು ಚಪ್ಪಲಿಯನ್ನು ದಾನ ಮಾಡುವುದರಿಂದ ಜೀವನದಲ್ಲಿನ ಎಲ್ಲ ಕಷ್ಟಗಳು ದೂರವಾಗುತ್ತವೆ ಎನ್ನುತ್ತಾರೆ. ರಥಸಪ್ತಮಿ ದಿನದಂದು ವಿಶೇಷ ವಿಧಿವಿಧಾನಗಳೊಂದಿಗೆ ಸೂರ್ಯನನ್ನು ಪೂಜಿಸಿ ದಾನ ಧರ್ಮ ಮಾಡುವುದರಿಂದ ಭಕ್ತಾದಿಗಳಿಗೆ ಆಯುರಾರೋಗ್ಯ ಕರುಣಿಸುತ್ತಾನೆ ಮತ್ತು ಆದಾಯದ ದೃಷ್ಟಿಯಿಂದಲೂ ಒಳ್ಳೆಯ ಲಾಭ ತಂದುಕೊಡುತ್ತಾನೆ. ಅಲ್ಲದೆ ಸೂರ್ಯನ ಸಂಪೂರ್ಣ ಕೃಪೆಯಿಂದ ಅಷ್ಟೈಶ್ವರ್ಯ ಪ್ರಾಪ್ತವಾಗುತ್ತದೆ ಎಂದು ಹೇಳಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.